ಹರ್ಮೂಜ್ ಜಲಸಂಧಿ ಬಳಿಕ ಮತ್ತೊಂದು ಜಲಸಂಧಿ ಮುಚ್ಚೋದಕ್ಕೆ ಇರಾನ್ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಾಬ್ ಅಲ್ ಮಂದೇಬ್ ಜಲಸಂಧಿ ಮೇಲೆ ಇರಾನ್ ಸೇನೆಯ ಕಣ್ಣು ಬಿದ್ದಿರೋದು. ಈಗ ಒಂದ್ ಕಡೆ ಒಂದೇ ಒಂದು ಜಲಸಂಧಿ ಅಥವಾ ಹರ್ಮೂಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿರೋದಕ್ಕೆ ಅಲ್ಲಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗುವಂತ ತೈಲ ಹಡಗುಗಳು ಎಲ್ಲವೂ ಕೂಡ ಸ್ಥಗಿತ ಆಗಿದಾವೆ. ಇದರಿಂದ ಬೇರೆ ಬೇರೆ ರಾಷ್ಟ್ರಗಳಿಗೆ ಬಿಡಿ ನಮ್ಮ ದೇಶಕ್ಕೆ ಅಥವಾ ನಮ್ಮ ಭಾರತಕ್ಕೇನೆ ಸಮಸ್ಯೆ ಎಷ್ಟು ತಲೆದೂರಿದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ಜೊತೆಗೆ ಈಗ ಮತ್ತೊಂದು ಜಲಸಂಧಿಯ ಮೇಲೆ ಇರಾನ್ ಸೇನೆಯ ಕಣ್ಣು ಬಿದ್ದಿದೆ ಅಂತೆ. ಆ ಬಾಬ್ ಅಲ್ ಮಂದೇಬ್ ಜಲಸಂಧಿಯನ್ನ ಕ್ಲೋಸ್ ಮಾಡೋದಕ್ಕೆ ಇರಾನ್ ಸೇನೆ ಮುಂದಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಯಮನ್ ಮತ್ತು ಜಿಬೂಟಿ ದೇಶಗಳ ಜಲ ಗಡಿಯಲ್ಲಿ ಬರುವಂತ ಬಾಬ್ ಅಲ್ ಮಂದೇಬ್ ಜಲಸಂಧಿ, ಅರಬ್ಬಿ ಸಮುದ್ರದಿಂದ ಕೆಂಪು ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುವ ಬಾಬ್ ಅಲ್ ಮಂದೇಬ್ ಜಲಸಂಧಿ ಅರಬ್ಬಿ, ಕೆಂಪು ಸಮುದ್ರ ಮತ್ತು ಸುಯೇಜ್ ಕಾಲುವೆ ಮೂಲಕ ಯುರೋಪ್ಗೆ ಸಂಪರ್ಕವನ್ನ ಬೆಳೆಸುತ್ತೆ. ಈ ಸಂಪರ್ಕ ಕೊಂಡಿಯನ್ನೇ ಕಡಿತ ಮಾಡೋದಕ್ಕೆ ಇರಾನ್ ತಂತ್ರಗಾರಿಕೆಯನ್ನ ಹೆಣೆದಿರೋದು. ಯೆಮನ್ ದೇಶದಲ್ಲಿರುವಂತಹ ಹೌತಿ ಉಗ್ರರನ್ನ ಬಳಸಿಕೊಂಡು ಬಾಬ್ ಅಲ್ ಮಂದೇಬ್ ಬಂದ್ ಮಾಡೋದಕ್ಕೆ ಪ್ಲಾನ್ ಮಾಡಿದೆಯಂತೆ ಇರಾನ್ ಸೇನೆ. ಇರಾನ್ ಸರ್ಕಾರದ ಫ್ರಾಕ್ಸಿ ಉಗ್ರ ಸಂಘಟನೆಯಾಗಿರುವ ಹೌತಿ ಉಗ್ರರು ಈ ಹಿಂದೆಯೂ ಬಾಬ್ ಅಲ್ ಮಂದೇಬ್ನಲ್ಲಿ ದಾಳಿಯನ್ನ ನಡೆಸಿದ್ರು ಹೌತಿ ಉಗ್ರರು. ನೋಡಿ, ಈಗ ಒಂದ್ ಕಡೆ ಹರ್ಮೂಜ್ ಜಲಸಂಧಿ ಕ್ಲೋಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ಸಮಸ್ಯೆ ಉಂಟಾಗಿದೆ. ಈಗ ಹರ್ಮೂಜ್ ಜಲಸಂಧಿ ಬಳಿಕ ಮತ್ತೊಂದು ಜಲಸಂಧಿಯನ್ನ ಮುಚ್ಚೋದಕ್ಕೆ ಇರಾನ್ ಪ್ಲಾನ್ ನಡೆಸಿರೋದು. ಸೊ ನಿರಂತರವಾಗಿ ಹಡಗುಗಳು ಬರ್ತಾ ಇದ್ವು ಹರ್ಮೂಜ್ ಜಲಸಂಧಿಯ ಮುಖೇನ. ಬಟ್ ಈಗ ಎಲ್ಲ ಹಡಗುಗಳು ಬಂದ್ ಆಗಿದ್ದಾವೆ, ಅಲ್ಲೇ ಸ್ಥಗಿತ ಆಗಿದ್ದಾವೆ. ಯಾಕೆ ಅಂತ ಅಂದ್ರೆ ಇರಾನ್ ಬಿಡ್ತಾ ಇಲ್ಲ. ಸೊ ಇದೆಲ್ಲದರ ನಡುವೆ ಈಗ ಮತ್ತೊಂದು ಜಲಸಂಧಿಯ ಮೇಲೆ ಇರಾನ್ ಸೇನೆಯ ಕಣ್ಣು ಬಿದ್ದಿರೋದು. ಯೆಮನ್ ಮತ್ತು ಜಿಬೂಟಿ ದೇಶಗಳ ಜಲಗಡಿಯಲ್ಲಿ ಇರುವಂತ ಬಾಬ್ ಅಲ್ ಮಂದೇಬ್ ಜಲಸಂಧಿ. ಅದು ಅರಬ್ಬಿ ಸಮುದ್ರದಿಂದ ಕೆಂಪು ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತಂತೆ. ಈ ಬಾಬ್ ಅಲ್ ಮಂದೇಬ್ ಅರಬ್ಬಿ, ಕೆಂಪು ಸಮುದ್ರ ಮತ್ತು ಸುಯೇಜ್ ಕಾಲುವೆ ಮೂಲಕ ಯುರೋಪ್ಗೆ ಸಂಪರ್ಕ ಬೆಳೆಸುತ್ತೆ. ಇದು ಈ ಸಂಪರ್ಕ ಬೆಳೆಸುವಂತ ಕೊಂಡಿಯನ್ನೇ ಕಡಿತ ಮಾಡೋದಕ್ಕೆ ಇರಾನ್ ತಂತ್ರ ಹೂಡಿದೆ. ಅಂದ್ರೆ ಇನ್ನಷ್ಟು ಸಮಸ್ಯೆಯನ್ನ ಸೃಷ್ಟಿ ಮಾಡಬೇಕು ಈ ಮುಖೇನ ಅನ್ನೋದು ಇರಾನ್ನ ಉದ್ದೇಶ ಅನ್ನೋದು ಬಹಳ ಸ್ಪಷ್ಟ. ಈಗ ಹರ್ಮೂಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿದ್ದಕ್ಕೆ ಬಹಳಷ್ಟು ರಾಷ್ಟ್ರಗಳು ಒದ್ದಾಡ್ತಾ ಇದ್ದಾವೆ, ಇನ್ಕ್ಲೂಡಿಂಗ್ ಭಾರತ ಕೂಡ. ಇದೆಲ್ಲದರ ಜೊತೆಗೆ ಈಗ ಈ ಒಂದು ಜಲಸಂಧಿಯನ್ನ ಕ್ಲೋಸ್ ಮಾಡಿಬಿಟ್ರೆ ಇನ್ನು ಏನೆಲ್ಲ ಅವಾಂತರಗಳು ಸೃಷ್ಟಿ ಆಗ್ತವೆ ಅನ್ನೋದು ಒಂದು ಪ್ರಶ್ನೆ. ಸೊ ಯೆಮನ್ ದೇಶದಲ್ಲಿರುವಂತಹ ಹೌತಿ ಉಗ್ರರನ್ನ ಬಳಸಿಕೊಂಡು ಬಾಬ್ ಅಲ್ ಮಂದೇಬ್ ಜಲಸಂಧಿಯನ್ನ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರಂತೆ. ಇರಾನ್ ಸರ್ಕಾರದ ಫ್ರಾಕ್ಸಿ ಉಗ್ರ ಸಂಘಟನೆ ಆಗಿರುವಂತಹ ಹೌತಿ ಉಗ್ರರನ್ನ ಬಳಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗಿರೋದು. ಈ ಹಿಂದೆಯೂ ಕೂಡ ಬಾಬ್ ಅಲ್ ಮಂದೇಬ್ನಲ್ಲಿ ಹೌತಿ ಉಗ್ರರು ದಾಳಿಯನ್ನ ನಡೆಸಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಈಗಾಗಲೇ ಹರ್ಮೂಜ್ ಜಲಸಂಧಿಯಿಂದಾನೇ ಅಥವಾ ಅದನ್ನ ಬಂದ್ ಮಾಡಿರೋದ್ರಿಂದಾನೇ ಭಾರತ ಸೇರಿದಂತೆ ಹಲವು ರಾಷ್ಟ್ರಗಳು ಒದ್ದಾಡ್ತಾ ಇದ್ದಾವೆ. ಈಗ ಇನ್ನೊಂದು ಜಲಸಂಧಿಯ ಮೇಲೆ ಇರಾನ್ ಸೇನೆಯ ಕಣ್ಣು ಬಿದ್ದಿದೆಯಂತೆ. ಅಕಸ್ಮಾತ್ ಆಗಿ ಆ ಜಲಸಂಧಿ ಬಂದ್ ಆಗಿದ್ದೆ ಆದ್ರೆ ಇಡೀ ವಿಶ್ವಕ್ಕೆ ಯಾವ ರೀತಿಯಾಗಿ ಸಮಸ್ಯೆ ಆಗುತ್ತೆ, ಜೊತೆಗೆ ಭಾರತಕ್ಕೆ ಏನಾಗಬಹುದು ಸಮಸ್ಯೆ? ರಾಮ್, ಈ ಒಂದು ಹರ್ಮೂಜ್ ಜಲಸಂಧಿಯನ್ನು ಬಂದ್ ಮಾಡಿರೋದ್ರಿಂದ ಭಾರತ ಸೇರಿದಂತೆ ಚೀನಾ ಸೇರಿದಂತೆ ಪ್ರಮುಖ ರಾಷ್ಟ್ರಗಳಿಗೆ, ಅಂದರೆ ಇಡೀ ವಿಶ್ವದಲ್ಲಿ ಒಟ್ಟು 20% ತೈಲವನ್ನು ಈ ಒಂದು ಹರ್ಮೂಜ್ ಜಲಸಂಧಿಯಿಂದ ಸಾಗಣೆ ಮಾಡಲಾಗ್ತಿತ್ತು. ಇದೀಗ ಅದನ್ನು ಬಂದಾಗಿರೋ ಕಾರಣದಿಂದಾಗಿ ಈಗ ತೈಲ ಮತ್ತು ಅನಿಲದ ಒಂದು ದರ ಏನಿದೆ ಅದು ವಿಪರೀತ ಹೆಚ್ಚಾಗಿದೆ. ಅಷ್ಟೇ ಇಲ್ಲ, ಪೆಟ್ರೋಕೆಮಿಕಲ್ಸ್ ಉತ್ಪಾದನೆಗೂ ಕೂಡ ಭಾರಿ ಹೊಡೆತ ಬಿದ್ದಿದೆ. ಇವೆಲ್ಲದರ ಮಧ್ಯೆ ಹರ್ಮೂಜ್ ಜಲಸಂಧಿಯನ್ನು ಮುಕ್ತ ಮಾಡಬೇಕು ಅಂತ ಹೇಳ್ಬಿಟ್ಟು ಏನೊಂದು ಅಮೆರಿಕ, ಇಸ್ರೇಲ್ ಭಾರಿ ಪ್ರಯತ್ನ ಪಡ್ತಿರೋ ಮಧ್ಯದಲ್ಲೇನೆ ಮತ್ತೊಂದು ಜಲಸಂಧಿ ಮೇಲೆ ಇರಾನ್ ಕಣ್ಣಾಕಿದೆ. ಈ ಜಲಸಂಧಿ ಎಲ್ಲಿ ಬರುತ್ತೆ? ಈ ಜಲಸಂಧಿಯನ್ನು ಬಂದ್ ಮಾಡಿದ್ರೆ, ಈಗಾಗಲೇ ನಮಗೆಲ್ಲರಿಗೂ ಗೊತ್ತು ಹರ್ಮೂಜ್ ಜಲಸಂಧಿ ಬಗ್ಗೆ. ಇನ್ನು ಬಾಬ್ ಅಲ್ ಮಂದೇಬ್ ಅನ್ನೋ ಈ ಒಂದು ಜಲಸಂಧಿಯನ್ನು ಬಂದ್ ಮಾಡಿದ್ರೆ ಏನೆಲ್ಲ ಆಗುತ್ತೆ, ಈ ಜಲಸಂಧಿ ಎಲ್ಲಿ ಬರುತ್ತೆ, ಇದೇನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಅನ್ನೋದನ್ನು ನಾನು ನಿಮಗೆ ಮ್ಯಾಪ್ನಲ್ಲೇ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ರಾಮ್, ಮೊದಲಿಗೆ ನೀವಿಲ್ಲಿ ನೋಡ್ಬೋದು ಏನೊಂದು ಅರಬ್ಬಿ ಸಮುದ್ರ ಇದೆ, ಇದು ಭಾರತ. ಅರಬ್ಬಿ ಸಮುದ್ರ ಏನಿದೆ, ಅರಬ್ಬಿ ಸಮುದ್ರದ ಮೇಲ್ಭಾಗದಲ್ಲಿ ನೀವು ಉತ್ತರ ಭಾಗದಲ್ಲಿ ಗಮನಿಸಿದ್ರೆ ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೂಜ್ ಬರುತ್ತೆ. ಇದು ಈಗ ಸಾಕಷ್ಟು ಚರ್ಚೆಯಲ್ಲಿರೋದು. ಇದಲ್ಲದೆ ಏನೊಂದು
ಆ ಅರಬ್ಬಿ ಸಮುದ್ರದ ಪಶ್ಚಿಮಕ್ಕೆ ನಾವು ನೋಡಿದ್ರೆ ಇಲ್ಲಿ ಗಲ್ಫ್ ಆಫ್ ಏಡನ್ ಅಂತ ಬರುತ್ತೆ. ಇಲ್ಲಿ ಒಂದು ಸೋಮಾಲಿಯಾ ಏನಿದೆ, ಸೋಮಾಲಿಯಾದಲ್ಲಿ ಕಡಲ್ಗಳ್ಳರಿಗೆ ಭಾರಿ ಫೇಮಸ್ ಆಗಿರೋಂಥದ್ದು ಸೋಮಾಲಿಯಾ. ಈಗ ಕಡಲ್ಗಳ್ಳರ ಹಾವಳಿ ಏನಿದೆ ಅದು ಭಾಳ ಕಡಿಮೆ ಆಗಿದೆ. ಆದರೆ ಈ ಒಂದು ಗಲ್ಫ್ ಆಫ್ ಏಡನ್ ಬಳಿಕ ಇಲ್ಲೊಂದು ಕಿರಿದಾದ ಪ್ರದೇಶ ಇದೆ. ಇದನ್ನು ಬಬ್ ಅಲ್ ಮಂದಾಬ್ ಸ್ಟ್ರೈಟ್ ಅಂತ ಕರೀತಾರೆ. ಅಂದರೆ ಇದೊಂದು ಸಣ್ಣ ಜಲಸಂಧಿ, 32 ಕಿಲೋಮೀಟರ್ ಅಷ್ಟೇ ಈ ಒಂದು ಅಗಲ ಇರೋದು ಈ ಜಲಸಂಧಿದು. ಈ ಜಲಸಂಧಿ ಏನಿದೆ, ಈ ಜಲಸಂಧಿಯನ್ನು ದಾಟಿದ ನಂತರ ಯಾವುದೇ ಹಡಗು ಮೊದಲಿಗೆ ಕೆಂಪು ಸಮುದ್ರವನ್ನು ಪ್ರವೇಶ ಮಾಡುತ್ತೆ. ರೆಡ್ ಸಿ ಅಂತ ಏನು ಕರಿತೀವಿ ಅದನ್ನು. ಕೆಂಪು ಸಮುದ್ರವನ್ನು ಪ್ರವೇಶ ಮಾಡಿದ ಬಳಿಕ ಇದೊಂದು ಏನಿಲ್ಲಿ ಗಲ್ಫ್ ಆಫ್ ಸುಯೇಜ್ ಅಂತ, ಸುಯೇಜ್ ಗಲ್ಫ್ನ ದಾಟಿದ ನಂತರ ಇಲ್ಲಿ ಸಣ್ಣದೊಂದು ಇದೊಂದು ಮಾನವ ನಿರ್ಮಿತ ಕಾಲುವೆ. ಇಲ್ಲಿ ನೋಡಿದ್ರೆ ಭೂಮಿನೇ ಇದೆ ಅನಿಸುತ್ತೆ, ಆದರೆ ಇಲ್ಲೊಂದು ಮಾನವ ನಿರ್ಮಿತ ಕಾಲುವೆ, ಸುಯೇಜ್ ಕಾಲುವೆ. ಇದು ಪ್ರಪಂಚದ ಒಂದು ಅದ್ಭುತ ಅಂತ ಹೇಳ್ಬೋದು, ಮಾನವ ನಿರ್ಮಿತ ಅದ್ಭುತ. ಈ ಒಂದು ಸುಯೇಜ್ ಕಾಲುವೆಯನ್ನು ಹಡಗುಗಳು ದಾಟಿದ ನಂತರ ಅವು ನೇರವಾಗಿ ಮೆಡಿಟರೇನಿಯನ್ ಸಮುದ್ರವನ್ನು ಪ್ರವೇಶ ಮಾಡ್ತವೆ. ಮೆಡಿಟರೇನಿಯನ್ ಸಮುದ್ರವನ್ನು ಪ್ರವೇಶ ಮಾಡಿದ್ರೆ ಯುರೋಪಿನ ಬಹುತೇಕ ರಾಷ್ಟ್ರಗಳು, ಅದು ಗ್ರೀಸ್ ಇರ್ಬೋದು, ಇಟಲಿ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಸ್ಪೇನ್ ಇರ್ಬೋದು, ಹೀಗೆ ಎಲ್ಲ ಪ್ರಮುಖ ರಾಷ್ಟ್ರಗಳಿಗೂ ಸಮುದ್ರ ಮಾರ್ಗದಲ್ಲಿ ಸಂಪರ್ಕ ಕಲ್ಪಿಸುತ್ತೆ. ಒಂದು ವೇಳೆ ಬ್ರಿಟನ್ಗೆ ಹೋಗಬೇಕು, ಅಮೇರಿಕಾಗೆ ಹೋಗಬೇಕು ಅಂದರೆ ಇಲ್ಲಿ ಸ್ಟ್ರೈಟ್ ಆಫ್ ಗಿಬ್ರಾಲ್ಟರ್ ಅಂತ, ಅದು ಗಿಬ್ರಾಲ್ಟರ್ ಜಲಸಂಧಿ ಅಂತ ಕರೀತಾರೆ. ಈ ಜಲಸಂಧಿಯನ್ನು ದಾಟಿದ ನಂತರ ಹಡಗುಗಳು ನೇರವಾಗಿ ಅಮೇರಿಕಾಗೆ ಮತ್ತು ಬ್ರಿಟನ್ ಕಡೆಗೆ, ಐರ್ಲೆಂಡ್ ಕಡೆಗೆ ಪ್ರವೇಶ ಪಡಿಬೋದಾಗಿದೆ. ಇದು ಸಮುದ್ರ ಮಾರ್ಗದಲ್ಲಿ ಅತ್ಯಂತ ದೊಡ್ಡ ಒಂದು ಪಾತ್ರವನ್ನು ಈ ಒಂದು ಜಲಸಂಧಿ ವಹಿಸುತ್ತೆ. ಒಂದು ವೇಳೆ ಈ ಜಲಸಂಧಿ ಏನಾದರೂ ಬಂದಾದರೆ ಯಾವುದೇ ಹಡಗುಗಳು, ಭಾರತ ಮತ್ತು ಹಿಂದೂ ಮಹಾಸಾಗರದಿಂದ ಬರುವಂಥ ಹಡಗುಗಳು ಏನೊಂದು ಸೌತ್ ಆಫ್ರಿಕಾವನ್ನು ದಾಟಿ, ಅಂದರೆ ಇಡೀ ಆಫ್ರಿಕಾ ಖಂಡವನ್ನು ದಾಟಿಕೊಂಡು ಆ ನಂತರ ಅವು ಯುರೋಪ್ ಕಡೆಗೆ ಮತ್ತು ಅಮೇರಿಕಾ ಕಡೆಗೆ ಪ್ರಯಾಣ ಬೆಳೆಸಬೇಕಾಗುತ್ತೆ. ಅದು ಸಿಕ್ಕಾಪಟ್ಟೆ ಉದ್ದವಾದ ದಾರಿಯಾಗಿದೆ. ಹಾಗಾಗಿ ಈ ಒಂದು ಕಾಲುವೆ ಮೇಲೆ, ಈ ಒಂದು ಜಲಸಂಧಿ ಏನಿದೆ ಅದ್ರ ಮೇಲೆ ಇರಾನ್ ಕಂಡಿಟ್ಟಿದೆ. ಇರಾನ್ ಇರೋದು ಹಾಗೆ ನೋಡಿದ್ರೆ, ಇರಾನ್ ಇರೋದು ನೀವು ಇಲ್ಲಿ ಇರಾನ್ ಇರೋದು, ಇನ್ನು ಈ ಜಲಸಂಧಿ ಇರೋದು ಈ ಒಂದು ಸಣ್ಣ ಜಾಗದಲ್ಲಿ. ಇರಾನ್ನ ಗಡಿ ಇದಕ್ಕೆ ಹೊಂದ್ಕೊಂಡಿಲ್ಲ. ಹಾಗಿದ್ದರೂ ಈ ಒಂದು ಜಲಸಂಧಿಯನ್ನು ಬಂದ್ ಮಾಡೋದಕ್ಕೆ ಇರಾನ್ ಯಾವ ರೀತಿ ಒಂದು ಪ್ರಯತ್ನ ಪಡ್ತಿದೆ ಅಂದರೆ, ಯಮನ್ ದೇಶ ಏನಿದೆ, ಯಮನ್ ದೇಶದ ಗಡಿಯಲ್ಲಿ ಈ ಒಂದು ಜಲಸಂಧಿ ಇದೆ. ಈ ಒಂದು ಯಮನ್ ದೇಶದಲ್ಲಿರುವಂಥ ಹೌತಿ ಉಗ್ರರೇನಿದ್ದಾರೆ ಅವರು ಇರಾನ್ನ ಪ್ರಾಕ್ಸಿ ಉಗ್ರ ಸಂಘಟನೆ. ಅಂದರೆ ಇರಾನ್ ಈ ಒಂದು ಯಮನ್ನಲ್ಲಿರೋ ಹೌತಿ ಉಗ್ರರನ್ನು ಪೋಷಿಸ್ಕೊಂಡು ಬಂದಿದೆ. ಈ ಹಿಂದೆ ಕೂಡ ಇದೇ ಹೌತಿ ಉಗ್ರರು ಈ ಒಂದು ಜಲಸಂಧಿ ಬಳಿ ಹಡಗುಗಳ ಮೇಲೆ ದಾಳಿ ಮಾಡಿ ಈ ಒಂದು ಹಡಗುಗಳ ಸಾಗಾಟಕ್ಕೆ ಒಂದು ಅಡ್ಡಿಯನ್ನು ಒಡ್ಡಿದ್ರು. ಇದೀಗ ಹೌತಿ ಉಗ್ರರನ್ನು ಮತ್ತೆ ಆಕ್ಟಿವೇಟ್ ಮಾಡೋದಕ್ಕೆ ಇರಾನ್ ಮುಂದಾಗ್ತಿದೆ. ಒಂದು ವೇಳೆ ಹೌತಿ ಉಗ್ರರು ಈ ಭಾಗದಲ್ಲಿ ಏನೊಂದು ದ್ವೀಪಗಳಿದ್ದಾವೆ, ಈ ಒಂದು ಭಾಗದಲ್ಲಿ ಇದು ಒಂದು ಯಮನ್ನ ಸಾಗರ ತೀರವಾದ್ದರಿಂದ ಈ ಪ್ರದೇಶದ ಮೇಲೆ ಏನಾದರೂ ಮತ್ತೆ ಶೆಲ್ ದಾಳಿ ಅಥವಾ ಕ್ಷಿಪಣಿ ದಾಳಿಗಳನ್ನು ಶುರು ಮಾಡಿದ್ರೆ ಆಗ ಈ ಒಂದು ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ನಿಂತೋಗುತ್ತೆ. ಒಂದು ವೇಳೆ ಈ ಒಂದು ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಏನಾದರೂ ನಿಂತೋದ್ರೆ ಬಹುತೇಕ ಇಡೀ ವಿಶ್ವದ 10-15% ಅಂತ ಹೇಳಲಾಗುತ್ತೆ. 10-15% ತೈಲ ಸಾಗಾಟ ಮತ್ತು ಇನ್ನಿತರ ಹಲವು ಸರಕು ಸಾಗಣೆ. ಇಲ್ಲಿ ಬರೀ ತೈಲ ಮಾತ್ರ ಅಲ್ಲ, ಏನೊಂದು ಯುರೋಪಿಯನ್ ರಾಷ್ಟ್ರಗಳಿಂದ ಮತ್ತು ಅಮೇರಿಕಾದಿಂದ ಏನು ಪ್ರಮುಖವಾದಂತಹ ಸಾಮಾನು ಸರಂಜಾಮುಗಳನ್ನು ಈ ಕಡೆ ಏಷ್ಯಾ ದೇಶಗಳಿಗೆ ರವಾನಿಸಬೇಕು, ಅದಕ್ಕೆ ಭಾರಿ ಅಡ್ಡಿ ಉಂಟಾಗುತ್ತೆ. ತೈಲ ಮಾತ್ರ ಅಲ್ಲ, ಇಡೀ ಜಗತ್ತಿನ ಸಪ್ಲೈ ಚೈನೇ ಕಡಿತ ಆಗೋಂಥ ಒಂದು ಭೀತಿ ಎದುರಾಗಿದೆ. ರಾಮ್. ಎಸ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.